ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬಿಗ್ ಅಪ್ಡೇಟ್ ಈಗ ನಿಮಗೆಲ್ಲರಿಗೂ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಅದು ಗೃಹಲಕ್ಷ್ಮಿ ಯೋಜನೆಯ 19th ಇನ್ಸ್ಟಾಲ್ಮೆಂಟ್ ಆಫ್ ಗೃಹಲಕ್ಷ್ಮಿ ಅಂತಲೇ ಹೇಳ್ಬೋದು. ಅಂದರೆ 19ನೇ ಕಂತು, ಅದರ ಜೊತೆಗೆ 20th ಇನ್ಸ್ಟಾಲ್ಮೆಂಟ್ ಅಂದರೆ 20ನೇ ಕಂತು ಅಂತಲೇ ಹೇಳ್ಬೋದು. ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ 2 ಕಂತಿನ ಹಣ ನಿಮಗೆ ಇನ್ನೂ ಬಾಕಿ ಇದೆ ಜಮಾ ಆಗೋದು ಸ್ನೇಹಿತರೆ. ಅದು ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸದ್ಯಕ್ಕೆ ಬಂದಿರುವಂಥ ಒಂದು ಅಪ್ಡೇಟ್ ಬಂದಿದೆ. ಅದರ ಜೊತೆಗೆ ಮೊದಲನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಲಿದೆ, ಅದರ ಜೊತೆಗೆ 2ನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಲಿದೆ, ಅದರ ಜೊತೆಗೆ 3rd ರೌಂಡಲ್ಲಿ ಅಂದರೆ 3ನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಬಿಗ್ ಅಪ್ಡೇಟ್ ಈಗ ಸದ್ಯಕ್ಕೆ ಲಭ್ಯವಾಗಿದೆ ಅಂತಲೇ ಹೇಳ್ಬೋದು. ಅದನ್ನು ನಾನು ನಿಮ್ಮ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದರ ಜೊತೆಗೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅರ್ಥ ಆಗೋದ್ರಿಂದ ಸ್ನೇಹಿತರೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗಾಗಲೇ 18ನೇ ಕಂತಿನವರೆಗೆ ಅಂದರೆ ಒಟ್ಟಾರೆಯಾಗಿ 36,000 ರೂಪಾಯಿ ಗೃಹಲಕ್ಷ್ಮಿ ಹಣ ನಿಮ್ಮೆಲ್ಲರ ಖಾತೆ ಕೂಡ ಈಗಾಗಲೇ ಜಮಾ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಯಾರಿಗೆಲ್ಲ ಜಮಾ ಆಗಿಲ್ಲ ಏನು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇವತ್ತು ಬುಧವಾರ ಹಾಗೆ ನಾಳೆ ಗುರುವಾರ, ಈ 2 ದಿನಗಳ ಒಳಗೆ ನಿಮಗೆಲ್ಲರಿಗೂ ಕೂಡ ಕಂಪ್ಲೀಟಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಈಗ ಎಲ್ಲರೂ ಕೂಡ ಕುತೂಹಲದಿಂದ ಕಾಯುತ್ತಿರುವಂಥ ಒಂದು ವಿಷಯ ಏನಪ್ಪ ಅಂದರೆ ಅದು 19th ಆ್ಯಂಡ್ 20th ಇನ್ಸ್ಟಾಲ್ಮೆಂಟ್ ಆಫ್ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು. ಅಂದರೆ 19ನೇ ಕಂತು ಮತ್ತು 20ನೇ ಕಂತಿನ ಹಣದ ಬಗ್ಗೆ ಈಗ ಯಾವಾಗ ಜಮಾ ಆಗ್ತದೆ, ನಮಗೆ ಹಲವಾರು ರೀತಿಯಾಗಿ ಸಹಾಯಕ್ಕೆ ಬೇಕಾಗಿದೆ ಅನ್ನುವಂಥ ಮಾತುಗಳಿಗೆ ಕೇಳ ಬರ್ತಾಯಿದ್ದು. ಕೆಲವೊಂದಿಷ್ಟು ಅಜ್ಜಿಯರು ನಮಗೆ ಮೆಡಿಸಿನ್ ಸಲುವಾಗಿ ಬೇಕಾಗಿದೆ, ಕೆಲವೊಂದಿಷ್ಟು ಇನ್ನು ಮಹಿಳೆಯರು ನಮಗೆ ಮಕ್ಕಳಿಗೆ ಡ್ರೆಸ್ ಕೊಡಿಸಲು ಬೇಕಾಗಿದ್ದಾವೆ ಅನ್ನೋಂಥ ಮಾತುಗಳನ್ನು ಹೇಳ್ತಾರೆ. ಇನ್ನು ಕೆಲವಷ್ಟು ಜನರು ನಮಗೆ ಕೈ ಸಾಲವನ್ನು ಮಾಡ್ಕೊಂಡಿದ್ದೀವಿ, ಒಂದು 2,000 to 3,000 ರೂಪಾಯಿ, ಅದನ್ನು ತೀರಿಸಲು ಬೇಕಾಗಿದೆ ಅನ್ನುವಂಥ ಮಾತುಗಳನ್ನು ಕೆಲವೊಂದಿಷ್ಟು ಮಹಿಳೆಯರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನು ಕೆಲವೊಂದಿಷ್ಟವರು ನಮಗೆ ಮನೆಯಲ್ಲಿ ರೇಷನ್ ಇಲ್ಲ, ರೇಷನ್ ತೆಗೆದುಕೊಳ್ಳೋಕ್ಕೂ ಈ ಒಂದು ಹಣ ತುಂಬಾ ನಮಗೆ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ಆದರೂ ನೀವೇ ಆದರೂ ಹಾಕಿ ಸರ್ ಅನ್ನುವಂಥ ಮಾತುಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳ್ತಾನೆ ಇರ್ತಾರೆ ಸ್ನೇಹಿತರೆ. ಇದರಿಂದ ನನಗೂ ಕೂಡ ಅರ್ಥ ಆಗ್ತದೆ, ಇದು ತುಂಬಾ ಒಂದು ರೀತಿಯಾಗಿ ಈ ಒಂದು ಹಣ ನಿಮಗೆ ಚಿಕ್ಕ ಪುಟ್ಟ ಸಹಾಯಕ್ಕೆ ತುಂಬಾ ಹೆಲ್ಪ್ ಆಗೋದ್ರಿಂದ ಇದರ ಮೇಲೆ ಹಲವಾರು ಜನ ಮಹಿಳೆಯರು ಕೂಡ ಈಗ ಡಿಪೆಂಡೆಂಟ್ ಆಗಿದ್ದಾರೆ ಸ್ನೇಹಿತರೆ. ಅದರಲ್ಲೂ ಕೂಡ ವಿಶೇಷವಾಗಿ ಅಜ್ಜಿಯರು ಅಂತಲೇ ಹೇಳ್ಬೋದು. ನಮಗೆ ಗೃಹಲಕ್ಷ್ಮಿ ಹಣದಿಂದಲೇ ಕೆಲವರಷ್ಟು ಇಡೀ ವಾರದಲ್ಲಿ ಇಡೀ ತಿಂಗಳು 2,000 ರೂಪಾಯಿಂದಲೇ ತಮ್ಮ ರೇಷನ್ ಆಗಿರ್ಬೋದು, ತಮ್ಮ ಮೆಡಿಸಿನ್ ಆಗಿರ್ಬೋದು ಎಲ್ಲವನ್ನು ಕೂಡ ಈ ಹಣ, ಅದರ ಜೊತೆಗೆ ಅವರ ಪೆನ್ಷನ್ ಅಂದರೆ ಪೆನ್ಷನಲ್ಲಿ ಬರುವಂಥ ಹಣದಿಂದ 2,000 to 3,000 ರೂಪಾಯಿದಲ್ಲಿ ಅವರ ಇಡೀ ಜೀವನವನ್ನು ಕೂಡ ಸಾಗಿಸುವವರನ್ನು ನಾನು ಈಗ ನೋಡಿದ್ದೇನೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಹಣ ತುಂಬಾ ಇಂಪಾರ್ಟೆಂಟ್ ಅವರಿಗೆ ಆಗಿದೆ. ಅದಕ್ಕೋಸ್ಕರ ಅವರಿಗೆ ಈ ಒಂದು ಹಣ ತುಂಬಾ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಬಂದಿದೆ ಸ್ನೇಹಿತರೆ. ಅದರಲ್ಲೂ ಕೂಡ ನೋಡ್ತಾ ಹೋಗೋದಾದರೆ ಕಳೆದ ಸೋಮವಾರ ಅಂದರೆ ಏಪ್ರಿಲ್ 14ರಂದೇ ನಿಮಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಬೇಕಾಗಿತ್ತು, ಆದರೆ ಆಗಲಿಲ್ಲ ಸ್ನೇಹಿತರೆ. ಅದು ಹಲವಾರು ಕಾರಣಗಳು ಇವೆ ಅಂತಲೇ ಹೇಳ್ಬೋದು. ಒಂದು ಕಾರಣ ಕೂಡ ಹೇಳಲಿಕ್ಕೆ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ, ಅದಕ್ಕೆ ಹಲವಾರು ಕಾರಣಗಳಿಂದಾಗಿ ಪೋಸ್ಟ್ಪೋನ್ ಆಯಿತು ಸ್ನೇಹಿತರೆ. ಬಂದಿರುವಂಥ ಮಾಹಿತಿಯ ಪ್ರಕಾರ ಏಪ್ರಿಲ್ 18 ಶುಕ್ರವಾರ 2025ರಂದು ನಿಮಗೆಲ್ಲರ ಖಾತೆ ಕೂಡ ಜಮಾ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಆದರೆ ಫಿಕ್ಸ್ ಡೇಟ್ ಅಲ್ಲ ಅಂತಲೇ ಹೇಳ್ಬೋದು, 18ನೇ ತಾರೀಕು. ಆದರೆ ಜಮಾ ಆಗುವಂಥ ಸಂಭವನೀಯತೆ ಪ್ರೊಬ್ಯಾಬಿಲಿಟಿ ತುಂಬಾ ಹೆಚ್ಚು ಕಂಡು ಬರ್ತಾ ಇರೋದರಿಂದ ನೋಡೋಣ ಸ್ನೇಹಿತರೆ ಏನಾಗ್ತದೆ ಅಂತ. ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಒಂದು ಅಕ್ಕಿ ಹಣ ಏನೇನಿದೆ ಜನವರಿ ತಿಂಗಳ ಅಕ್ಕಿ ಹಣ, ಅದು ಕೂಡ ಆಲ್ಮೋಸ್ಟ್ ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಅಂತಲೇ ಹೇಳ್ಬೋದು. ಪ್ರತಿ ಕೆಜಿಗೆ 34 ರೂಪಾಯಿ ಅಂತೆ. ಕೇವಲ 1 ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಮಾತ್ರ ಬಾಕಿ ಉಳಿದುಕೊಂಡಿರುವಂತಹ ಕಾರಣ
ಅದು ಕೂಡ ಕೇವಲ ಜನವರಿ ತಿಂಗಳದ್ದು ಒಂದು ಜಮಾ ಆದರೆ ಮುಗೀತು ಸ್ನೇಹಿತರೆ. ನಿಮಗೆ ಇನ್ನು ಮುಂದೆ ಯಾವುದೇ ರೀತಿಯ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರುವುದಿಲ್ಲ. ಅದರವರೆಗೆ ಇನ್ನೂವರೆಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ 17, 18 ಕಂತಾಗಿರ್ಬೋದು, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಡಿಸೆಂಬರ್ ತಿಂಗಳ ಹಣ ಇನ್ನೂ ಯಾರಿಗೆಲ್ಲ ಜಮಾ ಆಗಿಲ್ಲ ಅವರು ಏನು ಮಾಡಬೇಕಂದ್ರೆ ಒಂದು ಸಲ ನಿಮ್ಮ ಆಧಾರ್ ಸೀಡಿಂಗ್ನ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇಲ್ವಾ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಅದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಿಮ್ಮ ನಿಯರೆಸ್ಟ್ ಆನ್ಲೈನ್ ಸೆಂಟರ್ ಗ್ರಾಮಗಳಾಗಿರ್ಬೋದು, ಕರ್ನಾಟಕವನ್ನಗಳಾಗಿರ್ಬೋದು, ಅಲ್ಲಿಗೆ ಹೋಗಿ ನಿಮ್ಮ ಏನು ಗೃಹಲಕ್ಷ್ಮಿ ಬಾಂಡ್ ಇದೆ ಸ್ನೇಹಿತರೆ, ಅದು ಇಲ್ಲಾಂದರೆ ರೇಷನ್ ಕಾರ್ಡ್ ಹೋದರೆ ಸಾಕು. ಅವರು ನಿಮ್ಮ ಆ್ಯಕ್ಚುಯಲ್ ಪ್ರಾಬ್ಲಮ್ ಏನಾಗಿದೆ, ಗೋರ್ಮೆಂಟೇ ಹಣ ಹಾಕಿಲ್ವೋ ಅಥವಾ ನಿಮ್ಮ ಏನಾದರೂ ನಿಮ್ಮ ವತಿಯಿಂದ ಏನಾದರೂ ಪ್ರಾಬ್ಲಮ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಅಕಸ್ಮಾತ್ ಆಧಾರ್ ಸೀಡಿಂಗ್ ಇನ್ಆ್ಯಕ್ಟಿವ್ ಆಗಿರುವಂಥ ಸಾಧ್ಯತೆ ಕೂಡ ಇರುತ್ತದೆ ಸ್ನೇಹಿತರೆ. ಇನ್ಆ್ಯಕ್ಟಿವ್ ಇದ್ದವರು ನಿಮ್ಮ ಬ್ಯಾಂಕಿಗೆ ಹೋಗಿ ಕೇವಲ ಒಂದು 5 ನಿಮಿಷದ ಒಂದು ಫಾರ್ಮ್ ತುಂಬಿಕೊಟ್ರೆ ಸಾಕು, ಅವರು ಖಂಡಿತವಾಗ್ಲೂ ಅದನ್ನು ಆ್ಯಕ್ಟಿವ್ ಮಾಡ್ತಾರೆ. ಅದಕ್ಕೋಸ್ಕರ ಏನು ಕೂಡ ವರಿ ಮಾಡಿಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹೋಗಿ ನಿಮ್ಮ ನಿಯರೆಸ್ಟ್ ಆನ್ಲೈನ್ ಗ್ರಾಮ ಮತ್ತು ಕರ್ನಾಟಕಗಳಲ್ಲಿ ಹೋಗಿ ಚೆಕ್ ಮಾಡಿಸಿ ಸ್ನೇಹಿತರೆ. ನೋಡೋಣ ಏನಾಗಿದೆ ಅಂತ ಪ್ರಾಬ್ಲಮ್ ಅವರು ಹೇಳ್ತಾರೆ ಸ್ನೇಹಿತರೆ. ಆ ರೀತಿಯಾಗಿ ಮಾಡಿ. ಇದು ಇನ್ನು ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಒಂದು ಬಂದಿರೋಂಥ ಮಾಹಿತಿ ಅಂತಲೇ ಹೇಳ್ಬೋದು. ಅದರ ಜೊತೆಗೆ 19 ಮತ್ತು 20ನೇ ಕಂತಿನ ಹಣ ಆಲ್ಮೋಸ್ಟ್ ಆಲ್ 19ನೇ ಕಂತಿನ ಬಗ್ಗೆ ಮೊದಲು ನಾವು ಮಾತನಾಡ್ತಾ ಹೋಗಬೇಕು. ಅದರಲ್ಲಿ ಕೂಡ ಮೊದಲನೇ ಹಂತದಲ್ಲಿ ಉತ್ತರ ಕನ್ನಡ ಆಗಿರ್ಬೋದು, ಉಡುಪಿ, ದಕ್ಷಿಣ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ, ರಾಮನಗರ ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಜಮಾ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಸ್ನೇಹಿತರೆ. ಈ ಒಂದು ಆಲ್ಮೋಸ್ಟ್ ಆಲ್ ಮೊದಲನೇ ಹಂತದಲ್ಲಿ ಒಂದು 11 ಜಿಲ್ಲೆಗಳು ಇದ್ದಾವೆ ಅಂತಲೇ ಹೇಳ್ಬೋದು. ಎರಡನೇ ಹಂತದಲ್ಲಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಬೆಳಗಾವಿ ಆಗಿರ್ಬೋದು, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ಯಾದಗಿರಿ, ರಾಯಚೂರು, ಅದರ ಜೊತೆಗೆ ನೋಡ್ತಾ ಹೋದಾದರೆ ಧಾರವಾಡ ಆಗಿರ್ಬೋದು, ಗದಗ ಆಗಿರ್ಬೋದು, ಕೊಪ್ಪಳ, ಮತ್ತು ಈ ಕಡೆಗೆ ನೋಡ್ತಾ ಹೋಗೋದಾದರೆ ಆಲ್ಮೋಸ್ಟ್ ಆಲ್ ಬಳ್ಳಾರಿ ಕೂಡ 2ನೇ ಹಂತದಲ್ಲಿ ಒಂದು ಜಮಾ ಆಗುವಂಥ ಸಾಧ್ಯತೆ ಇದೆ. ಇನ್ನು 3ನೇ ಹಂತದಲ್ಲಿ ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ, ಚಿಕ್ಕಮಗಳೂರು, ಅದರ ಜೊತೆಗೆ ತುಮಕೂರು ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಮತ್ತು ನೋಡ್ತಾ ಹೋಗೋದಾದರೆ ಕೋಲಾರ ಕೂಡ ಆಗಿರ್ಬೋದು ಸ್ನೇಹಿತರೆ. ಇಷ್ಟೆಲ್ಲ ಜಿಲ್ಲೆಗಳಿಗೂ ಕೂಡ 2ನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಜಮಾ ಆಗುವಂತಹ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ ಸ್ನೇಹಿತರೆ. ಇದು 19ನೇ ಕಂತಿಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಏನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೋಮವಾರ ಜಮಾ ಆಗದಿದ್ದು ಕೂಡ ಪರವಾಗಿಲ್ಲ, ಇನ್ನು ಶುಕ್ರವಾರ ಆಗುವಂಥ ಸಾಧ್ಯತೆ 90% ಇದೆ. ನೋಡೋಣ ಶುಕ್ರವಾರ ಆಗದಿದ್ದರೆ ಮತ್ತೆ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ನಾನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಇದು 19ನೇ ಕಂತು ಆಯಿತು. ಇನ್ನು 20ನೇ ಕಂತಿನ ಬಗ್ಗೆ ವಿಚಾರ ಮಾಡ್ತಾ ಹೋದರೆ ಮೊದಲನೇ 19ನೇ ಕಂತು ಜಮಾ ಆದಮೇಲೆ 20ನೇ ಕಂತಿಗೆ ನಾವು ಬರಬೇಕಾಗ್ತದೆ ಸ್ನೇಹಿತರೆ. 19ನೇ ಕಂತು ಆಲ್ಮೋಸ್ಟ್ ಆಲ್ ಏಪ್ರಿಲ್ 25ರ ಒಳಗೆ ನಿಮ್ಮೆಲ್ಲರ ಖಾತೆಯು ಕೂಡ ಖಂಡಿತವಾಗಲೂ ಜಮಾ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ. ಆಲ್ಮೋಸ್ಟ್ ಆಲ್ ಮತ್ತೆ ಒಂದು 5ರಿಂದ 6 ದಿನಗಳ ಗ್ಯಾಪ್ನ ನಂತರ ಮೀನ ಮೊದಲ ವಾರದಲ್ಲಿ ನಿಮಗೆ 20ನೇ ಕಂತು ಜಮಾ ಆಗುವಂಥ ಸಾಧ್ಯತೆ ಕೂಡ ಇದೆ ಅಂತಲೇ ಹೇಳ್ಬೋದು. ಇದು 19ನೇ ಕಂತು ಆಗಿರ್ಬೋದು, ಅದರ ಜೊತೆಗೆ 20ನೇ ಕಂತು ಆಗಿರ್ಬೋದು. ಅಂದರೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ 2 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಒಟ್ಟಾರೆಯಾಗಿ 4,000 ರೂಪಾಯಿ ಬಗ್ಗೆ ನಾನು ಕೊಟ್ಟಿರುವಂಥ ಮಾಹಿತಿ ಆಗಿರ್ತದೆ ಸ್ನೇಹಿತರೆ. ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಕೂಡ ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಹೀಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದೇ ರೀತಿಯಾಗಿ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.